ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೆಲ್ಸ ಯಾಕೆ ಬಿಡ್ಬೇಕು? ನನ್ ಕೆಲ್ಸ ಮಾಡೋದು ಎಷ್ಟು ಅಗತ್ಯ ಅಂತ ನಿಮಗ್ ಗೊತ್ತಿಲ್ವಾ? ನಿಮ್ಮ ಅಕ್ಕನ ಕುಟುಂಬನ ನೋಡ್ಕೊಳ್ಳೋದಕ್ಕೆ ನನ್ನ ಸಂಪಾದನೆಯಿಂದ ಸ್ವಲ್ಪ ತೆಗೆದು ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದೀನಿ. ನೀನೇ ಅರ್ಥ ಮಾಡ್ಕೋತಿಲ್ಲ. ನಿಮ್ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನಮ್ಮ ಅಕ್ಕನ್ ಗೊತ್ತಾದ್ರೆ ಇನ್ನೊಂದ್ 4 ಮನೇಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಹೊರತು ನಿಮ್ ದುಡ್ಡನ್ನ ತಗೊಳಲ್ಲ. ಹಾಕೊಡೋದು ನನಗೆ ಇಷ್ಟ ಇಲ್ಲ. ಅಮ್ಮ ಆಜ್ಞೆ ಮಾಡಿದಾಳೆ ಅವನಿ. ದಯವಿಟ್ಟು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ನೀವು ರೀ. ಜಗಳಗಳು ಕಡಿಮೆ ಆಗ್ಬೇಕು ಅಂದ್ರೆ ನೀನ್ ಬಿಡ್ಬೇಕು ಅವನಿ. ಪ್ರತಿ ವಿಷಯದಲ್ಲೂ ನಾನು ನಿಮ್ಮ ಮಾತು ಕೇಳಿದ್ದೀನಿ. ಜಾಬ್ ವಿಷಯದಲ್ಲಿ ಮಾತ್ರ ನನ್ನ ನಿರ್ಧಾರ ಬದಲಾಗಲ್ಲ. ನಿಮ್ಮನ್ನ ಧಿಕ್ಕರಿಸ್ತಾ ಇದ್ದೀನಿ ಅಂತಲೋ ಅಹಂಕಾರ ಅಂತಲೋ ಅನ್ಕೋಬೇಡಿ. ನನ್ನ ಮೇಲೆ ಆಧಾರವಾಗಿರೋರ ಪಾಲಿಗೆ ನಾನು ನ್ಯಾಯ ಕೊಡಬೇಕು ಅಂದ್ರೆ ನಾನು ಜಾಬ್ ಮಾಡಲೇಬೇಕು ಅಷ್ಟೇ. ಇಟ್ಗೆ ಮೇಲೆ ಇಟ್ಗೆ ಇಟ್ರೆ ಗೋಡೆ ರೆಡಿ ಆಗುತ್ತೆ. ಆರೋಪದ ಮೇಲೆ ಆರೋಪ ಮಾಡಿದ್ರೆ ಅವನಿ ಏನಾಗ್ತಾಳೆ? ಹೊರಗಡೆ ಹೋಗ್ತಾಳೆ. ನೀನು ಪಾಲಿಟಿಕ್ಸ್ಗೆ ಹೋಗ್ಬೇಕಿತ್ತು ಸಿಸ್ಟರ್. ಮಿಸ್ ಆಗಿ ನಮ್ಮ ಬಾಮೈದನಿಗೆ ಹೆಂಡತಿ ಆಗೋಗಿದ್ಯಾ? ಮನೆ ಪಾಲಿಟಿಕ್ಸ್ ಅಲ್ಲಿ ಚಕ್ರ ತಿರುಗಿಸ್ತಿದ್ದಾಳಲ್ಲ, ಅಷ್ಟು ಸಾಕಾಗಲ್ವಾ? ಅಮ್ಮಮ್ಮ ಅವ್ರು ಬರ್ತಿದ್ದಾರೆ. ಶೇಖರ್ ಅವನಿ ಇನ್ನ ಬಂದಿಲ್ವಲ್ಲ? ನಮ್ ಫ್ಯಾಮಿಲಿಯಲ್ಲಿ ಅವನಿ ಯಾಕೆ ಅನಾವಶ್ಯಕ ಡಿಸ್ಟರ್ಬೆನ್ಸ್? ನಮ್ಮ ಮನೇಲಿ ಅತಿಥಿ ಆಗಿರೋಷ್ಟು ಕಾಲ ನಾವು ಕೊಡ್ಬೇಕಾಗಿರೋ ಗೌರವನ ಕೊಡಬೇಕು. ಏನೋ ಚಿಕ್ಕ ತಪ್ಪು ನಡೀತಲ್ವಾ ಅಂತ ಅವಳು ನಮ್ಗೆ ಮಾಡಿದ ಒಳ್ಳೇದನ್ನ ಮರ್ತೋಗ್ಬಾರ್ದು. ನೀವು ಬದಲಾಗಲ್ಲ. ಶೇಖರ್, ಅವನಿ, ಊಟಕ್ಕೆ ಬನ್ನಿ. ನೀವ್ ಕೂತ್ಕೊಳ್ಳಿ ಅತ್ತೆ. ಅವನಿ, ಊಟಕ್ಕೆ ಹೋಗೋಣ ಬಾ. ನಂಗೆ ಹಸುವಾಗ್ತಿಲ್ಲ, ನೀವ್ ಹೋಗಿ. ನೀನ್ ಬಂದಿಲ್ಲ ಅಂದ್ರೆ ಹಸಿವಿಲ್ದೆ ಬಂದಿಲ್ಲ ಅನ್ಕೊಳಲ್ಲ, ಬೇಜಾರ್ ಮಾಡ್ಕೊಂಡು ಬಂದಿಲ್ಲ ಅನ್ಕೋತಾರೆ. ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅವನಿ ಯಾಕೆ ಬಂದಿಲ್ಲ? ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ಅಂದ್ಲು. ಅಮ್ಮ ಕ್ಲಾಸ್ ತಗೊಂಡ್ಲು ಅಂತ ಬೇಜಾರು ಮಾಡ್ಕೊಂಡ್ಲಾ ಹೇಗೆ? ಅತಿಥಿಗಳಿಗೆ ಆಶ್ರಯ ಕೊಡೋದೇ ಹೆಚ್ಚು, ಸಮಾಧಾನ ಮಾಡೋದೆಲ್ಲ ಇರೋದಿಲ್ಲ ಅಂತ ಹೇಳು. ಆಶ್ರಯ ಪಡ್ಕೊಂಡವರಿಗೆ ಆತ್ಮಾಭಿಮಾನ ಅಂತನೂ ಇರುತ್ತೆ ಅಣ್ಣ. ಅಂದ್ರೆ ಅದಕ್ಕೆ ಅರ್ಥ ಏನು? ಏನಿದೆ, ಅಮ್ಮಮ್ಮ ಅನಾವಶ್ಯಕವಾಗಿ ಬೈದ್ರು ಅಂತ ಮಾವನ್ ಫೀಲಿಂಗ್. ಇನ್ನು ಆ ವಿಷಯನ ಬಿಟ್ಬಿಡಿ. ಏಯ್, ಬಂದು ಕೂತ್ಕೋ. ನಾನೇ ಬಡ್ಸ್ಕೋತೀನಿ ಬಿಡು. ಅವನೇ ಬಂದೇ ಬಡಿಸ್ಬೇಕಾ? ನನ್ ಮಾವನ್ಗೆ ನಾನ್ ಬಡಿಸ್ಬಾರ್ದಾ? ಬಾಮಾಯ್ದ ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅದೇ ಅವನಿ ಸೇವೆಗಳಿಗೆ. ನನಗೆ ನೀನು ಬಡಿಸೋದು ಇಷ್ಟ ಇಲ್ಲ.
ತಿನ್ನು ಶ್ರೀಕರ್. ಅತಿಥಿ ಕಣ್ಣೆದ್ರಿಗಿಲ್ಲ ಅಂದ್ರೆ ತುತ್ತು ಇಳಿಯಲ್ವೇನೋ. ಪ್ರತಿ ವಿಷಯದಲ್ಲೂ ಅವನಿನ ಎಳಿಬಿಡಿ ಅದಕ್ಕೆ. ಅಷ್ಟು ಸೀರಿಯಸ್ ಯಾಕಾಗ್ತ್ಯಾ? ನೀನ್ ದಿನ ಮಾಡ್ತಿರೋದನ್ನೇ ನಾನು ಹೇಳ್ತಿದ್ದೀನಲ್ಲ. ಮಾತ್ ನಿಲ್ಸಿ ಊಟ ಮಾಡಿ. ಅವನಿ ಆಮೇಲೆ ಬಂದು ತಿಂತಾಳಲ್ವಾ? ಅತ್ತೆ, ನನ್ಗೊಂದು ಅನುಮಾನ. ಏನದು? ಅವನಿಗೆ ಜಾಬ್ ಬಿಡಕ್ ಹೇಳು ಅಂತ ನೀವ್ ಶ್ರೀಕರ್ಗೆ ಆರ್ಡರ್ ಮಾಡಿದ್ರಿ, ಅದು ನಡೆಯುತ್ತೆ ಅಂತೀರಾ? ನೀವೇನೋ ಆಜ್ಞೆನ ಜಾರಿ ಮಾಡಿದೀರಾ, ಆದ್ರೆ ಅದನ್ನ ಪ್ರಜೆಗಳು ಪಾಲಿಸ್ತಾರೋ ಇಲ್ವೋ ಅಂತ ನನಗೂ ಸ್ವಲ್ಪ ಅನುಮಾನವಾಗೇ ಇದೆ. ಆ ಅವನಿ ನಿನ್ ಮಾತನ್ನ ಗೌರವಿಸ್ತಾಳೆ ಅನ್ನೋ ನಂಬಿಕೆ ನನಗಂತೂ 1% ಕೂಡ ಇಲ್ಲ ಅಮ್ಮಮ್ಮ. ವೇದವತಿ ಮಾತನ್ನ ಮೀರಿದ್ರೆ ಪನಿಷ್ಮೆಂಟ್ ಹೇಗಿರುತ್ತೋ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ. ಅವನಿ ಖಂಡಿತವಾಗ್ಲೂ ಕೆಲಸ ಬಿಡ್ಲೇಬೇಕಾಗುತ್ತೆ. ಅವನಿ ಹತ್ರ ಮಾತಾಡ್ದ್ಯಾ ಶ್ರೀಕರ್? ಮಾತಾಡ್ದೆ ಅಮ್ಮ. ಏನಂದ್ಲು? ಪ್ರತಿ ವಿಷಯದಲ್ಲೂ ನಿಮ್ಮ ಮಾತು ಕೇಳಿದ್ದೀನಿ. ಜಾಬ್ ವಿಷಯದಲ್ಲಿ ಮಾತ್ರ ನನ್ನ ನಿರ್ಧಾರ ಬದಲಾಗಲ್ಲ. ಅವನಿ ಅಂದ್ರೆ ನಂಗೆ ಗೌರವ ಇದೆ. ಹಾಗಂತ ಅವಳಿಂದ ನಮ್ಮ ಗೌರವಕ್ಕೆ ಭಂಗ ಆಗೋ ಕೆಲಸ ನಡೆದ್ರೆ ನಾನು ಸಹಿಸೋದಿಲ್ಲ. ಅವನಿ ನಮ್ಮ ಮನೆ ಗೌರವನ ಕಾಪಾಡೋ ಕೆಲಸ ಮಾಡಿದಾಳೆ ಹೊರತು ಗೌರವ ಹೋಗೋ ಕೆಲಸನ ಯಾವತ್ತೂ ಮಾಡಿಲ್ಲಮ್ಮ. ಜಾತ್ರೆಲಿ ಮೂಗುತ್ತಿನ ಹುಡ್ಕೊಟ್ಲು, ಪ್ರಸಾದ ತಯಾರು ಮಾಡಿದ್ಲು. ಕಳ್ಳನ್ ಕೈಯಿಂದ ಅಮ್ಮನವ್ರನ್ನ ಕಾಪಾಡಿದ್ಲು. ಹುಡುಗಿ ನೋಡಕ್ ಬಂದಾಗ ಕಾವ್ಯನ್ ಸ್ಥಾನದಲ್ಲಿ ಕೂತ್ಕೊಂಡ್ಲು. ಹೇಳ್ತಾ ಹೋದ್ರೆ ತುಂಬಾ ಇದೆ. ನೀನ್ ಹೇಳ್ತಿರೋದು ನಡೆದು ಹೋಗಿರೋದು, ನಾನ್ ಯೋಚನೆ ಮಾಡ್ತಿರೋದು ಭವಿಷ್ಯದ್ದು. ನಾನು ಕೇಳಿದ್ದಕ್ಕೆ ಮಾತ್ರನೇ ಉತ್ತರ ಹೇಳು. ಅವನಿ ಜಾಬ್ ಬಿಡ್ತೀನಿ ಅಂತ ಹೇಳಿದ್ಲಾ ಇಲ್ವಾ? ಅವನಿಗೆ ಕೆಲಸ ಅಗತ್ಯ ಅಂತ ಹೇಳ್ತಾರೆ ಹೊರತು ಬಿಡ್ತಾಳೆ ಅಂತ ಹೇಳಲ್ಲ, ಖಂಡಿತ ಹೇಳಲ್ಲ. ಅವನಿ ಬಿಡ್ತೀನಿ ಅಂತ ಹೇಳಿದ್ರು, ಶ್ರೀಕರ್ ಮಾತ್ರ ಬಿಡ್ಸೋ ತರ ಇಲ್ವೇ ಇಲ್ಲ. ಅಲ್ಲೊಂದು ಲಾಜಿಕ್ ಇದೆ. ಲಾಜಿಕ್ ಏನದು? ಅದೇನು ಅಂದ್ರೆ ನನಗೆ ಅರ್ಥ ಆಗೋಯ್ತು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅವನಿ ಆಫೀಸಲ್ಲಿ ತನ್ನ ಕಣ್ಣೆದುರಿಗೆ ಇದ್ರೆ ಬಾಮೈದನಿಗೆ ಕಣ್ಣು ತಂಪಾಗಿರುತ್ತೆ. ಕರೆಕ್ಟೇನಾ ಸಿಸ್ಟರ್? ಕರೆಕ್ಟ್ ಅಣ್ಣ. ನೀನು ಸರಿಯಾದ ಉತ್ತರ ಹೇಳಿಲ್ಲ ಅಂದ್ರೆ ಇವ್ರ ಮಾತುಗಳಿಗೆ ಅಡ್ಡಿ ಇರಲ್ಲ. ಜಾಬ್ ವಿಷಯದಲ್ಲಿ ಯಾವ ನಿರ್ಧಾರ ತಗೊಂಡಿದ್ದೀರೋ ಹೇಳಿ. ನಾನು ಹೇಳ್ದಾಗ ನಡೀಲಿಲ್ಲ ಅಂದ್ರೆ ಪರಿಣಾಮಗಳು ಬೇರೆ ತರ ಇರುತ್ತೆ. ಅವನಿ 10 ದಿನದಲ್ಲಿ ಜಾಬ್ ಬಿಡ್ತಾಳೆ ಅಮ್ಮ.
10 ದಿನಗಳವರೆಗೂ ಯಾಕೆ? ಜಾಬಿಗೆ ಸೇರಿದಾಗ ಕೆಲವು ಜವಾಬ್ದಾರಿಗಳನ್ನ ಒಪ್ಪಿಸ್ತಾರೆ. ತಕ್ಷಣ ಬಿಟ್ಟರೆ ಆಫೀಸಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ 1ನೇ ತಾರೀಕಿಂದ ಬಿಡ್ತಾಳೆ. ಈ 10 ಡೇಸ್ ಬಿಟ್ಬಿಡಿ. ಸರಿ, ನೀನು ಹೇಳಿದ್ದನ್ನ ನಂಬ್ತಾ ಇದ್ದೀನಿ. ಅವಳು ಮಾತ್ರ ಕೆಲ್ಸಕ್ಕೆ ಹೋಗ್ಬಾರ್ದು ಅಷ್ಟೇ. ಸರಿ ಅಮ್ಮ, ಬಿಡಿಸ್ತೀನಿ. ಶ್ರೀಕರ್, ನೀನು ಆ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಅವನೇ ಅವ್ರ ಅಣ್ಣನ ಹತ್ರ ಮಾತಾಡಬೇಕಾಗುತ್ತೆ. ಜಾಬ್ ನನಗೆ ಎಷ್ಟು ಅಗತ್ಯ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತು. ಜೊತೆಗೆ ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ ಕೂಡ. ಆದ್ರೂ ಅವ್ರು ನಂಗೆ ಸಪೋರ್ಟ್ ಮಾಡಲಿಲ್ಲ. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಹಲೋ ಅಕ್ಕ, ಹೇಗಿದ್ಯಾ ಅವನಿ? ನಾನು ಚೆನ್ನಾಗೇ ಇದ್ದೀನಿ ಅಕ್ಕ. ನೀವು ಹೇಗಿದ್ದೀರಾ? ಸೌಮ್ಯ ಹೇಗಿದ್ದಾಳೆ? ನಾವು ಚೆನ್ನಾಗೇ ಇದ್ದೀವಿ. ಅದಕ್ಕೆ ಕಾರಣ ನೀನೇ. ನಿಮ್ಮ ಭಾವ ಜವಾಬ್ದಾರಿಗಳನ್ನ ಮರ್ತೋಗಿ ವರ್ತಿಸಿದ್ರು. ನಿನ್ನ ದಯೆಯಿಂದ ನೀನು ಕೊಡ್ತಿರೋ ದುಡ್ಡಿಂದಾನೇ ನನ್ನ ಮನೆ ನಡೀತಿದೆ. ಇಲ್ಲ ಅಂದಿದ್ರೆ ನಾನು 4 ಮನೆಗಳಲ್ಲಿ ಕೆಲಸ ಮಾಡಿ ಬರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ನಾನು ಸೌಮ್ಯ ತುಂಬ ಕಷ್ಟಪಡ್ಬೇಕಾಗಿ ಬರ್ತಿತ್ತು. ನಮ್ಮ ವಿಷಯ ಬಿಟ್ಬಿಡು, ನಿನ್ನ ವಿಷಯ ಏನು ಹೇಳು? ಮನೇಲಿ ಪರಿಸ್ಥಿತಿ ಎಲ್ಲ ಹೇಗಿದೆ? ಚೆನ್ನಾಗೇ ಇದೆ ಅಕ್ಕ. ನಿನ್ನ ಧ್ವನಿ ಆನಂದವಾಗಿದ್ದಾಗ ನನ್ನ ಮನಸ್ಸು ಹಾಯಾಗಿರುತ್ತೆ. ಇಲ್ಲ ಅಂದ್ರೆ ನನ್ನ ಎದೆಲ್ ಭಯ ಶುರು ಆಗುತ್ತೆ ಅವನಿ. ಅಂಥದ್ದೇನೂ ಇಲ್ಲ ಅಕ್ಕ, ನಾನು ಚೆನ್ನಾಗೇ ಇದ್ದೀನಿ. ನಾನು ಮಾತಾಡ್ತೀನಿ ಕೊಡಮ್ಮ. ಚಿಕ್ಕಮ್ಮ, ಹೇಳು ಕಂದ. ಈ ತಿಂಗಳು ಸ್ಕೂಲ್ ಫೀಸ್ ಕಟ್ಟೇ ಇಲ್ಲ ಚಿಕ್ಕಮ್ಮ. ಅಪ್ಪ ನೋಡಿದ್ರೆ ಯಾಕೆ ಹಾಗೆ ಹೇಳ್ದೆ? ನಿಜಾನೇ ಹೇಳದ್ನಲ್ಲ. ಬಾಯ್ ಮುಚ್ಚು ಸೌಮ್ಯ. ಅಕ್ಕ, ಹಲೋ. ಅವನಿ, ನೀನು ಅವಳ ಮಾತ್ಗೇನು ತಲೆ ಕೆಡ್ಸ್ಕೋಬೇಡ. ಫೀಸ್ಗೆ ಅಂತ ದುಡ್ಡು ಕೊಟ್ಟಿದ್ನಲ್ಲ ಅಕ್ಕ, ಯಾವುದಾದ್ರೂ ಅವಶ್ಯಕತೆಗೆ ಬಳಸ್ಕೊಂಡ್ಯಾ? ಮೊನ್ನೆ ನಿಮ್ಮ ಭಾವ ನಿಮ್ಮ ಮನೆಗೆ ಬಂದಾಗ ವಾಪಸ್ ಕರ್ಸ್ಕೊಂಡೆ ಅಲ್ವಾ? ಆ ಸಮಯದಲ್ಲಿ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೊಂದು ದಾರಿ ಕಾಣಿಸ್ಲಿಲ್ಲ. ಅದಕ್ಕೆ ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟೆ. ಫೀಸ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅವನಿ. ನಾನು ಅನುಷಾನ್ ಕೇಳಿ ಕಟ್ತೀನಿ ಬಿಡು. ನೀನು ಯಾರನ್ನೂ ಕೇಳಬೇಡ ಅಕ್ಕ, ನಾನೇ ಕೊಡ್ತೀನಿ. ದೊಡ್ಡ ಮನೆ ಸೊಸೆ ಆಗಿದೆಯಾ? ಆದರೂ ಸರಿ, ನಮಗೋಸ್ಕರ ನೀನು ಕಷ್ಟಪಡ್ಬೇಕಾಗಿ ಬರ್ತದೆ. ಅದು ನನಗಿಷ್ಟ ಆಗ್ತಿಲ್ಲ. ನನ್ನ ಪ್ರಾಣ ಇರೋವರೆಗೂ ನಿಮಗೆ ಯಾವುದೇ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು, ಅದೇ ನನ್ನ ಆಸೆ. ಬಂಗಾರ, ಬಂಗಾರ. ಅವನಿ, ನಿಮ್ಮ ಭಾವ ಬರ್ತಿದ್ದಾನೆ, ನಾನು ಆಮೇಲೆ ಮಾಡ್ತೀನಿ. ಬಂಗಾರ, ನಾನು ಕೆಲಸ ಮಾಡ್ದೆ, ಬೇರೆ ವಿಧಿನೇ ಇಲ್ಲ. ಅವನೇ ಜಾಬ್ ಮಾಡ್ತೀನಿ ಅಂತಿದ್ದಾಳೆ. ಅಮ್ಮನಿಗೇನೋ
ಇನ್ನೊಂದು 10 ದಿನದಲ್ಲಿ ಜಾಬ್ನ ಬಿಡಿಸ್ತೀನಿ ಅಂತ ಹೇಳಿದೆ. ಇಬ್ರು ಬೇಜಾರು ಮಾಡ್ಕೋಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಮನೆಯಲ್ಲಿ ಪರಿಸ್ಥಿತಿಗಳು ಸರಿ ಹೋಗೋದಕ್ಕೆ ಏನಾದ್ರೂ ವ್ರತ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ ರೀ. ಪುರೋಹಿತರನ್ನ ಕೇಳಿ ತಿಳ್ಕೊಂತೀನಿ ಬಿಡು. ನಮಸ್ಕಾರ. ಏನ್ ವಿಶೇಷ? ನಾಳೆ ನನ್ ಸೊಸೆ ಸೀಮಂತ ಇದೆ. ನಿಮ್ ಮಗಳು ವಸಂತ ಇಲ್ವಾ? ಅವ್ರ ಫ್ರೆಂಡ್ ಮನೆಗೆ ಫಂಕ್ಷನ್ಗೆ ಅಂತ ಹೋಗಿದ್ದಾಳೆ. ನೀವೆಲ್ಲರೂ ಕುಟುಂಬ ಸಮೇತ ತಪ್ಪದೆ ಬರ್ಬೇಕು. ಬರ್ತೀವಿ. ನಿಮ್ ಜೊತೆ ನಮ್ಗೆ ಒಳ್ಳೆ ಸಂಬಂಧ ಇರೋದಕ್ಕೆ ಒಂದ್ ಮಾತ್ ಕೇಳಬಹುದಾ? ಅದ್ರಲ್ಲೇನಿದೆ, ಕೇಳಿ. ಶ್ರೀಕರ್ಗೆ ಇನ್ನು ಸಂಬಂಧ ಸೆಟ್ ಆಗಿಲ್ವಾ? ನಾವು ಕೇಳೋ ಅಂತ ಜಾತಕ ಹೊಂದಿರೋ ಹುಡುಗಿ ಸಿಗ್ಬೇಕಲ್ವಾ? ಜಾತಕದಲ್ಲಿ ದೊಡ್ಡ ಮನೆ ಸೊಸೆ ಆಗ್ತೀನಿ ಅಂತಿತ್ತು, ಹಾಗೆ ನಡೀತು. ಆದ್ರೆ ಸೊಸೆ ಅಂತ ಗೊತ್ತಾಗೋದಕ್ಕೆ ಯಾಕಿಷ್ಟು ಸಮಸ್ಯೆಗಳು ಬರ್ತಿದೆ? ಶ್ರೀಕರ್ ಕೂಡ ಮದುವೆ ವಯಸ್ಸು ದಾಟ್ ಹೋಗ್ತಿದೆ. ಹೆಸರು ಬದಲಾಯಿಸಿದ್ರೆ ಜಾತಕ ಫಲ ಬದಲಾಗಿ ದೋಷಗಳು ಹೋಗತ್ತೆ ಅಂತಾರೆ. ಅಂಥ ಪ್ರಯತ್ನ ಏನಾದ್ರೂ ಮಾಡಿ ಕಣ್ಮುಂದೆ ಇರೋ ಕಾವ್ಯನ್ ಕೊಟ್ಟು ಮದ್ವೆ ಮಾಡಬಹುದಲ್ವಾ? ಈ ಮಾತನ್ನ ನಾನು ನನ್ನ ಮಗಳು ಹುಟ್ಟಿದ್ದಿನಾನೇ ಹೇಳ್ದೆ, ಆದ್ರೆ ಅತ್ತೆಯವರು ನನ್ನ ಮಾತನ್ನೇ ಕೇಳ್ತಿಲ್ಲ. ಅದು ಅಷ್ಟು ಸುಲಭ ಅಲ್ಲ ರೀ. ಶ್ರೀಕರ್ ಮದ್ವೆ ದೇವ್ರ ಕಾರ್ಯ ಜೊತೆ ಸಮಾನ. ಎಷ್ಟು ದಿನ ಆದ್ರೂ ನಾವು ಕಾಯಲೇಬೇಕು, ತಪ್ಪಿದಲ್ಲ. ಇನ್ನು ಎಷ್ಟು ದಿನ ಅಂತ ಕಾಲಹರಣ ಮಾಡೋದು? ನಮ್ಮ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ? ದೊಡ್ಡ ಸೊಸೆಗಿನ್ನೂ ಮಕ್ಕಳಾಗಿಲ್ಲ. ಡಾಕ್ಟರ್ ಹತ್ರ ತೋರಿಸಿ ಏನಾದ್ರೂ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೀರಾ? ಎಲ್ಲ ಅನ್ಕೊಂಡಿರೋ ಪ್ರಕಾರ ನಡೆದಿದ್ರೆ ಇಷ್ಟೊತ್ತಿಗೆ ನಾನು ಕೂಡ ತಾಯಿ ಆಗ್ತಿದ್ನೇನೋ. ದೊಡ್ಡ ಕುಟುಂಬ ಅಲ್ವಾ, ಯಾವುದೋ ಒಂದು ಶುಭ ಕಾರ್ಯ ನಡೆದ್ರೆ ಚೆನ್ನಾಗಿರತ್ತೆ. ಸಮಯ ಬಂದಾಗ ನಡಿಬೇಕಾಗಿರೋದೆಲ್ಲ ನಡೆಯುತ್ತೆ ಬಿಡಿ. ಹಾಗೆ ಪ್ರತಿಯೊಂದನ್ನು ಸಮಯಕ್ಕೆ ಕಾಲಕ್ಕೆ ಬಿಡಬಾರ್ದಮ್ಮ. ಇವ್ರು ಹೇಳ್ದಾಗೆ ಮಾವನ್ನ ನನಗ್ ಕೊಟ್ಟು ಮದ್ವೆ ಮಾಡ್ದೆ ಅಂದ್ರೆ ನಮ್ಮ ಮನೇಲಿ 3 ತಿಂಗಳಿಗೊಂದು ಶುಭ ಕಾರ್ಯ ನಡೆಯುತ್ತೆ. ಅಷ್ಟೇ ಅಲ್ವಾ? ಭಾರತೀಯವ್ರೆ, ನೀವಿನ್ ಹೋಗ್ ಬನ್ನಿ. ತಪ್ಪದೆ ಬರ್ಬೇಕು. ನಾವಿನ್ ಬರ್ತೀವಿ. ಬರ್ತೀವಿ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ ವೇದ. ಅತ್ತೆ, 10 ದಿನದಲ್ಲಿ ಶ್ರೀಕರ್ ಅವನಿ ಹತ್ರ ಜಾಬ್ ಬಿಡಿಸ್ತಾನೆ ಅಂತ ಅನ್ಕೋತೀರಾ? ಬುದ್ಧಿ ಇದ್ಯಾ ನಿಂಗೆ? ಸಿಸ್ಟರ್ ಇವಾಗ ಏನ್ ಕೇಳಿದ್ಲು ಅಂತ ಅಷ್ಟೆಲ್ಲ ಸೀರಿಯಸ್ ಆಗ್ತಿದ್ದೀರಾ? ಬಂದಿರೋರ್ ಕೇಳಿರೋ ಮಾತ್ಗೂ ನೀವು ಕೇಳ್ತಿರೋ ಮಾತ್ಗೂ ಏನಾದ್ರೂ ಸಂಬಂಧ ಇದ್ಯಾ? ಅವ್ರ ಮಾತುಗಳಿಗೆ ನನ್ಗೇನ್ ಸಂಬಂಧ? ನನ್ನ ಮನೆ ಸಮಸ್ಯೆಗಳೆಲ್ಲ ಮೊದ್ಲು ಶುರುವಾಗಿದ್ದೆ ನಿನ್ನಿಂದ. ನನ್ನಿಂದನಾ? ಹೌದು. ಅತ್ತೆ ಏನ್ ಮಾಡಿದ್ರು? ನನ್ನ ಮಗನಿಗಿರೋ ದುಡ್ಡಿನ ಆಸನ ಬಳಸ್ಕೊಂಡು ಈಸಿಯಾಗಿ ನನ್ನ ಮನೆ ಸೊಸೆ ಆಗೋದೆ. ನಿನಗೆ ಮಕ್ಕಳಿಲ್ಲ. ಇವಳಂತೂ ಇನ್ನೊಬ್ಬರನ್ನ ಮದ್ವೆ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಿಲ್ಲ. ಇನ್ನ ಎಷ್ಟು ದಿನ ಈ ಭಾರ ಹೊರಬೇಕು ನಾನು? ಅವನಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ, ನಿನ್ನಿಂದಾನೆ ನನಗೆ ಯಾವಾಗ್ಲೂ ಸಮಸ್ಯೆಗಳು ಬರ್ತಿರೋದು. ನಿಮ್ಮೆಲ್ಲರಿಂದ ನಾವು ತೊಂದರೆ ಪಡ್ತಿದೀವಿ. ಯಾವಾಗ್ಲೂ ಜಗಳಕ್ಕೋಸ್ಕರನೇ ಕಾಯ್ತಿರ್ತೀರಾ. ಹೋಗಿ ಒಳಗಡೆ. ಬೇಜಾರು ಮಾಡ್ಕೋಬೇಡ ವೇದ. ಏನ್ ಮಾಡ್ತಿದ್ದೀರಾ? ಶೇರ್ ಚೆಕ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಿಮ್ಗದೇ ಕೆಲ್ಸನಾ? ಈ ಲ್ಯಾಪ್ಟಾಪ್ ನಿಮ್ಗೆ ಹೆಂಡತಿ ಆಗೋಗಿದೆ. ಏನಾಯ್ತು ಈಗ? ನಿಮ್ಮಮ್ಮ ಅಂದಿದ್ ಮಾತುಗಳು ಕೇಳಿಸ್ಲಿಲ್ವಾ? ಏನಂದ್ರು?
ನೀವ್ ನನ್ನ ಪ್ರೀತಿಸಿದಾಗ ನನ್ಗೆ ನಿಮ್ ಮನೆ ಆಚಾರಗಳ ಬಗ್ಗೆ ಜಾತಕದ ಬಗ್ಗೆ ಗೊತ್ತಿತ್ತಾ? ನಮ್ ದುಡ್ಡಿಗೆ ಆಸೆ ಪಟ್ಟು ನೀವ್ ನನ್ನ ಮದ್ವೆ ಮಾಡ್ಕೊಂಡ್ರೆ ಅದು ನನ್ ತಪ್ಪ? ನನ್ ಅಂದ ಹಾಳಾಗುತ್ತೆ ಅಂತಾನೋ ಕಡಿಮೆ ಆಗುತ್ತೆ ಅಂತಾನೋ ಮಕ್ಕಳನ್ನ ಬೇಡ ಅಂತ ಹೇಳ್ತಿಲ್ಲ ಅಲ್ವಾ? ಯಾವಾಗ್ಲೂ ನನಗೆ ಬೈತಾರೆ, ಎದುರು ಮಾತಾಡಲ್ಲ ಅಂತ ತುಂಬಾ ಚಿಕ್ಕವಳಾಗಿದ್ದೀನಿ. ಅಷ್ಟಕ್ಕೂ ಈ ಟಾಪಿಕ್ ಯಾಕೆ ಬಂತು ಅಲ್ಲಿ? ಅವನಿ ಜಾಬ್ ಇಂದ ಬಿಡಿಸೋ ವಿಷಯದ ಬಗ್ಗೆ ಕೇಳಿದ್ರೆ ಎಷ್ಟು ಜೋರಾಗಿದನ್ನೆಲ್ಲ ಹೇಳಿದ್ರು. ತಪ್ಪೆಲ್ಲ ನಿಂದೆ ಅಲ್ವಾ? ಏನೋ ಅವನಿ ಬಗ್ಗೆ ಹೇಳ್ಬೇಕಾಗಿರೋದನ್ನ ಹೇಳಿದ್ಯಾ, ಅಮ್ಮ ಮಾಡ್ಬೇಕಾಗಿರೋದನ್ನ ಮಾಡ್ತಿದ್ದಾಳೆ. ಒಂದು ವಿಷಯನ ಪದೇ ಪದೇ ಹೀಗೆ ಹೇಳ್ತಿದ್ರೆ ಅದರ ರಿಸಲ್ಟ್ ಹೀಗೆ ಇರುತ್ತೆ. ನಮ್ಗೆ ಅಂತ ಒಂದು ಲೈಫ್ ಇದೆ ಅಲ್ವಾ, ನಮ್ ಬಗ್ಗೆ ನಾವ್ ಯೋಚಿಸ್ಬೇಕು ತಾನೆ. ಅವನಿ ಬಗ್ಗೆ ಬಿಟ್ಬಿಡು. ಅಮ್ಮಂಗೆ ಸಪೋರ್ಟ್ ಮಾಡಿ, ಹೆಂಡತಿಗಂತೂ ಸಪೋರ್ಟೇ ಮಾಡ್ಬೇಡಿ. ಅಯ್ಯೋ, ನೀನ್ ಮಾಡಿದಕ್ಕೆ ಬೈಸ್ಕೊಂಡೆ, ನನ್ನ ಹತ್ರ ಬಂದು ಯಾಕೆ ಕಿರ್ಸ್ತಿದ್ಯಾ? ಗಂಡಂಗ್ ಹೇಳ್ಕೊಂಡ್ರೆ ಅತ್ತೆನ ಬೈತಾರೆ ಅಂತ ಆಸೆ ಪಟ್ಟೆ ನೋಡಿ. ನಂದೇ ಬುದ್ಧಿ ಸರಿಯಿಲ್ಲ. ನೋಡು, ಬುದ್ಧಿ ಇಲ್ದಿರೋ ಕೆಲಸ ಮಾಡೋದು ನಿನ್ಗೆ ಅಭ್ಯಾಸನೇ. ನಾನ್ ಮನೇಲಿದ್ರೆ ಹೀಗೆ ಕಾಟ ಕೊಡ್ತಾ ಇರ್ತೀಯ. ನಾನು ಆಫೀಸ್ಗೆ ಹೊರಟೋಗೋದೇ ಬೆಟರ್. ಇವ್ರಿಗೆ ಯಾವಾಗ ನೋಡಿದ್ರು ಶೇರ್ಸ್ ಹುಚ್ಚೇನೆ. ಛೇ.